55th or question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, in an arithmetic progression the sum of 4th term and 8th term is 24. ಅವ್ರು ಕೊಟ್ಟಿರೋದು ನೋಡ್ರಿ, ಏನು sum of 4th and 8th term ಅಂದ್ರೆ 4th term ನ ಮತ್ತೆ 8th term ನ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ, 24 ಬರ್ತಾ ಇದೆ ಒಂದು. ಓಕೆ, ಆಮೇಲೆ and sum of 6th term and 10th term is 44. ಓಕೆ, ಸೊ ಅವ್ರು ಕೊಟ್ಟಿರೋದು ನೋಡ್ರಿ, ಸಮ್ ಆಫ್ 6th term and 10th term ಮಾಡಿದ್ರೆ 44 ಬರ್ತಾ ಇದೆ. ಓಕೆ, ಸೊ ಏನ್ ಕಂಡಿಬೇಕು, ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, AP ಕಂಡಿಡಬೇಕು. ಆಲ್ಸೋ ಫೈಂಡ್ ದ 25th term ಆಫ್ ದ ಪ್ರೋಗ್ರೆಷನ್. ಓಕೆ, ಈಗ ಫಸ್ಟ್ ಇದನ್ನ ಬರೆದ್ರೆ ಏನಾಗುತ್ತೆ ನೋಡ್ರಿ, A4 ನ ಏನಂತ ಬರಿಬಹುದು, A plus 3D ಅಂತ ಬರಿಬಹುದು. A8 ನ A plus 7D ಅಂತ ಬರಿಬಹುದು is equal to 24. ನಿಮಗೆ ಶಾರ್ಟ್ ಕಟ್ ಏನ್ ಗೊತ್ತಿರಬೇಕು, A3 ಅನ್ಕೊಳ್ರಿ, A plus 3L 1 ಹೋದ್ರೆ ಎಷ್ಟು, 3L 1 ಹೋದ್ರೆ 2, A plus 2D ಅಂತ ಬರಿಬಹುದು. A5 ಅನ್ಕೊಳ್ರಿ, A plus 5L 1 ಹೋದ್ರೆ 4, 4D ಅಂತ ಬರಿಬಹುದು. A10 ಇತ್ತು ಅನ್ಕೊಳ್ರಿ, A plus 10L 1 ಹೋದ್ರೆ 9, 9D ಅಂತ ಬರಿಬಹುದು. ಓಕೆ, ಇದು ಶಾರ್ಟ್ ಕಟ್, ಇದು ಗೊತ್ತಿರಬೇಕು. ಓಕೆ, ಈಗ ಏನಾಗುತ್ತೆ ನೋಡ್ರಿ, A plus A 2A ಆಯ್ತು, 3D plus 7D 10D ಆಯ್ತು, ಇಸ್ ಈಕ್ವಲ್ ಟು 24. ಇದು ಇಕ್ವೇಶನ್ 1. ಆಮೇಲೆ ಅದೇ ರೀತಿ A6 ನ ಏನಂತ ಬರಿಬಹುದು ಹೇಳ್ರಿ, A6 ನ A plus 6L 1 ಹೋದ್ರೆ 5, A plus 5D. A10 ನ ಏನಂತ ಬರಿಬಹುದು, A plus 10L 1 ಹೋದ್ರೆ 9, 9D ಅಂತ ಬರಿಬಹುದು, ಇಸ್ ಈಕ್ವಲ್ ಟು 44. A plus A ಏನಾಯ್ತು, 2A ಆಯ್ತು, ಪ್ಲಸ್ 9D plus 5D ಏನಾಯ್ತು, 14D ಆಯ್ತು. ಓಕೆ, ಇಸ್ ಈಕ್ವಲ್ ಟು ಏನು, 44. ಇದು ಇಕ್ವೇಶನ್ 2. ಓಕೆ, ಇಲ್ಲಿ ಬರ್ದ್ಬಿಡ್ತೀನಿ, ಇಕ್ವೇಶನ್ 2 ಏನ್ ಬಂದತ್ತೆ, 2A plus 14D is equal to 44. ಇದು ಇಕ್ವೇಶನ್ 2. ಓಕೆ, ನಾನೇನ್ ಮಾಡ್ತೀನಿ, ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಈಗ ನಾವೇನ್ ಮಾಡೋಣ, ಎರಡು ಇಕ್ವೇಶನ್ ಸಾಲ್ವ್ ಮಾಡೋಣ. ಸಾಲ್ವ್ 1 and 2. ಓಕೆ, ಯಾವ ಮೆಥಡ್ ಇಂದ, ಎಲಿಮಿನೇಷನ್ ಮೆಥಡ್ ಇಂದ. ಎಲಿಮಿನೇಷನ್ ಮೆಥಡ್ ಏನ್ ನೋಡ್ರಿ, ಎರಡು ಇಕ್ವೇಶನ್ ಕೊಟ್ಟರೆ 2A plus 10D is equal to 24, ಇನ್ನೊಂದು 2A plus 14D is equal to 44. ಓಕೆ, ಈಗ ನೀವೇ ನೋಡ್ರಿ, ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ A ಆದ್ರೂ ಸೇಮ್ ಇರಬೇಕು, ಇಲ್ಲ D ಆದ್ರೂ ಸೇಮ್ ಇರಬೇಕು. ಇಲ್ಲಿ A ಸೇಮ್ ಇದೆ, ಬಟ್ ಎರಡು ಪ್ಲಸ್ ಇದೆ, ಎರಡು ಪ್ಲಸ್ ಇದ್ದ ಕ್ಯಾನ್ಸಲ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಸೈನ್ ಚೇಂಜ್ ಮಾಡ್ಬೇಕು. ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದನ್ನ ಚೇಂಜ್ ಮಾಡಿದ್ರೆ ಇವ್ರಿಬ್ಬರದು ಕೂಡ ಚೇಂಜ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಈ ಪ್ಲಸ್ 2A ಮೈನಸ್ 2A ಕ್ಯಾನ್ಸಲ್ ಆಯ್ತು. ಈಗ ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 14D ಅಲ್ಲಿ 10D ಹೋದ್ರೆ 4D ಆಯ್ತು. ಆಮೇಲೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಏನು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 44 ಅಲ್ಲಿ 24 ಹೋದ್ರೆ ಏನಾಗುತ್ತೆ, 20 ಆಗುತ್ತೆ. ಓಕೆ, ಈಗ D is equal to -20. ಇದು ಇಂಟು -4 ಈ ಕಡೆ ಬಂದ್ರೆ ಡಿವೈಡ್ ಬೈ -4 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, 4 1 ಜಾ 4 5 ಜಾ. D ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಓಕೆ, D ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಇಲ್ಲಿ ಬರ್ಕೊಂತೀನಿ, D ವ್ಯಾಲ್ಯೂ ಏನು, 5. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಪುಟ್ D is equal to 5 ಇನ್ ಈಕ್ವೇಶನ್ 1. ಐದರ್ ನೀವು 1 ಅಲ್ಲಿ ಆದ್ರೂ ಆಗ್ಬೋದು, ಇಲ್ಲ 2 ಅಲ್ಲಿ ಆದ್ರೂ ಆಗ್ಬೋದು. ಈಗ ನಾನು 1 ಅಲ್ಲಿ ಹಾಕ್ತೀನಿ. ಓಕೆ, ಈಕ್ವೇಶನ್ 1 ಏನಿದೆ, 2A plus 10D is equal to 24. 2A plus 10D ದಲ್ಲಿ 5 is equal to 24. 2A plus 10 5 ಜಾ 50 is equal to 24. 2A is equal to 24 plus 50 ಆ ಕಡೆ ಹೋದ್ರೆ -50 ಆಯ್ತು. 2A is equal to ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 50 ಅಲ್ಲಿ 24 ಹೋದ್ರೆ 26. ಈಗ A is equal to -26 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2. 2 1 ಜಾ 2, 13 ಜಾ. ಸೊ A ವ್ಯಾಲ್ಯೂ ಏನ್ ಬಂತು, -13 ಬಂತು. ಓಕೆ, ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ. ಈಗ ನೋಡ್ರಿ, ಅವ್ರು ಏನ್ ಕೇಳಿರೋದು, ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ತರ ಬರಿಬೇಕು, AP is given by ಏನು, A plus D, A plus 2D ಡ್ಯಾಶ್ ಅಂತ ಇರುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, A ಇದ್ದಲ್ಲಿ -13, -13 ಪ್ಲಸ್ D ಇದ್ದಲ್ಲಿ ಏನು 5. A ಇದ್ದಲ್ಲಿ -13 ಪ್ಲಸ್ 2 ಇಂಟು D ಇದ್ದಲ್ಲಿ ಏನು 5. ಸೊ ಏನಾಗುತ್ತೆ ನೋಡ್ರಿ, -13
ಈಗ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಪ್ರೇಟ್ 13 ಅಲ್ಲಿ 5 ಹೋದ್ರೇನು 8. ಓಕೆ, ಆಮೇಲೆ ಇದೇನಾಯ್ತು 2 5 10 ಆಯ್ತು. -13 + 10 ಏನಾಗುತ್ತೆ ಗ್ರೇಟರ್ ನಂಬರ್ ಸೈನ್ ಹಾಕಿ 15 ಅಲ್ಲಿ 10 ಹೋದ್ರೆ ಏನಾಗುತ್ತೆ 3 ಬರುತ್ತೆ. ಸೊ ಎ ಪಿ ಬಂದ್ಬಿಟ್ಟು -13 -8 -3 ಇದು ಬಂದ್ಬಿಟ್ಟು ಎ ಪಿ. ಆಮೇಲೆ ಇನ್ನೊಂದು ಏನ್ ಕೇಳ್ತಾನೆ, ಆಲ್ಸೋ ಫೈಂಡ್ ದ 25th ಟರ್ಮ್ ಆಫ್ ದ ಪ್ರೋಗ್ರೆಷನ್. 25th ಟರ್ಮ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದನ್ನ ಎರೇಸ್ ಮಾಡ್ತೀನಿ. ಅಂದ್ರೆ ನಥಿಂಗ್ ಬಟ್ 25th ಟರ್ಮ್ ಅಂದ್ರೆ 825 ಕೇಳ್ತಾರೆ. 825 ಬಂದ್ಬಿಟ್ಟು ಏನು ಏನಂತ ಬರಿಬಹುದು, a + 24d ಅಂತ ಬರಿಬಹುದು. a ವ್ಯಾಲ್ಯೂ -13 24 ಇಂಟು ಡಿ ವ್ಯಾಲ್ಯೂ ಏನ್ ನೋಡ್ರಿ, ಡಿ ವ್ಯಾಲ್ಯೂ ನಮ್ಗೆ ಏನ್ ಬಂದಿದೆ 5 ಬಂದಿದೆ. a ವ್ಯಾಲ್ಯೂ -13. ಓಕೆ, ಡಿ ದಲ್ಲಿ ಏನ್ ಬರಿತೀನಿ 5 ಬರಿತೀನಿ. -13 + 5 4 = 20, 5 2 = 10, 10 + 2 12 ಆಯ್ತು. ಓಕೆ, ಸೊ 120 ಅಲ್ಲಿ 13 ಹೋಗ್ಬೇಕು. ಓಕೆ, ಸೊ ಎಷ್ಟಾಯ್ತು ಇದು 10 ಗೆ 3 ಹೋದ್ರೆ 7. ಓಕೆ, ಇದು 1 ಆಯ್ತು, 107 ಆಯ್ತು. ಸೊ ಗ್ರೇಟರ್ ನಂಬರ್ ಸೈನ್ ಹಾಕಿ 107. ಓಕೆ, 825 ಅಂದ್ರೆ 25th ಟರ್ಮ್ ಬಂದ್ಬಿಟ್ಟು 107. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ, ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.